ನಮಸ್ಕಾರ. ತಂದೆ ತಾಯಿಯರ ಋಣವನ್ನು ನಮ್ಮ ಜೀವನ ಕಾಲದಲ್ಲಿ ನಾವು ಏನೇ ಮಾಡಿದ್ರೂ ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೂ ಈ ಮೂರು ರೀತಿಯಲ್ಲಿ ತಂದೆ ತಾಯಿಯರ ಋಣವನ್ನು ಸ್ವಲ್ಪ ಮಟ್ಟಿಗೆ ತೀರಿಸುವ ಪ್ರಯತ್ನ ಮಾಡಬಹುದು ಅನ್ನುವ ಒಂದು ಕಿವಿ ಮಾತನ್ನು ಈ ಸಂಚಿಕೆಯಲ್ಲಿ ಹಂಚ್ಕೊಳ್ಳೋಕೆ ಹೊರಟಿದ್ದೀನಿ. ನಮ್ಮ ಸಂಸ್ಕೃತಿಯಲ್ಲಿ ತಂದೆ ತಾಯಿಯರಿಗೆ ದೇವರ ಸ್ಥಾನ ಕೊಟ್ಟಿದ್ವಿ. ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳಿ ತಂದೆ ತಾಯಿಯರನ್ನು ದೇವರಂತೆ ಪೂಜಿಸ್ತೀವಿ, ದೇವರಂತೆ ಕಾಣ್ತೀವಿ, ದೇವರಂತೆ ಗೌರವಿಸ್ತೀವಿ. ಅದು ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ. ತಂದೆ ತಾಯಿಯರಿಗೆ ಮಗು ಹುಟ್ಟಿದ ದಿನ ಅವರ ಜೀವನವೇ ಬದಲಾಗಿ ಹೋಗುತ್ತೆ. ನವದಂಪತಿಗಳು ಮದುವೆ ಆದಾಗ ನೂರಾರು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಆದರೆ ಆ ಮಗು ಕೈಗೆ ಬಂದ ದಿನ ಅದೆಲ್ಲವೂ ಬಿಟ್ಟು ಬಿಡ್ತಾರೆ. ಮಗುವೇ ಮೊದಲ ಆದ್ಯತೆ ಆಗಿ ಹೋಗುತ್ತೆ. ಈಗಿನ ಕಾಲದಲ್ಲಿ ನೀವು ಎಷ್ಟೋ ಜನನ ಕೇಳಿ ನೋಡಿ, ನಿಮ್ಮ ಸಂಸಾರದಲ್ಲಿ ಎಷ್ಟು ಜನನಪ್ಪ ಇದ್ದೀರಾ ಅಂತ. ಅವ್ರು ಹೇಳೋದು, ನಾನು, ನನ್ನ ಹೆಂಡತಿ, ನನ್ನ ಮಗು. ಅಪ್ಪ ಅಮ್ಮ ಇದ್ದಾರೆ ನನ್ನ ಸಂಸಾರದ ಒಂದು ಭಾಗ, ನನ್ನ ಕುಟುಂಬದ ಒಂದು ಭಾಗ ಅನ್ನುವ ಲೆಕ್ಕನೇ ಎಷ್ಟೋ ಜನ ಬಿಟ್ಬಿಟ್ಟು ಹೇಳೋದು ಕಲ್ತುಬಿಟ್ಟಿದ್ದಾರೆ. ಯಾಕೆಂದರೆ ಮುಂಚಿನ ಥರ ಎಲ್ಲರೂ ಒಟ್ಟಿಗೆ ಇರುವಂಥ ಪದ್ಧತಿ ಇಲ್ಲ. ಎಲ್ಲ ಪುಟ್ಟ ಪುಟ್ಟ ಸಂಸಾರಗಳು. ತಂದೆ ತಾಯಿ ದೂರ ಇದ್ದರೂ ಅವರು ನನ್ನ ಕುಟುಂಬದ ಭಾಗ ಅಂತ ಹೇಳುವುದನ್ನೇ ಜನ ಲೆಕ್ಕಕ್ಕೆ ಬಿಟ್ಟುಬಿಟ್ಟಿದ್ದಾರೆ. ಈಗ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಈ ಮನೆಯಲ್ಲಿದ್ದು ಅಕಸ್ಮಾತ್ ನನ್ನ ತಂದೆ ತಾಯಿ ಬೇರೆ ಮನೆಯಲ್ಲಿದ್ದರೆ ಅವರನ್ನು ಸೇರಿಸಿ ನನ್ನ ಕುಟುಂಬದ ಏನೊಂದು ಸೈಜ್ ಅಂತ ಕರಿತೀವಿ, ನನ್ನ ಕುಟುಂಬದಲ್ಲಿ ಇಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹೇಳಬೇಕಲ್ವ, ಅದನ್ನೇ ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ. ತಂದೆ ತಾಯಿ ಲೆಕ್ಕಕ್ಕಿಲ್ಲದ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ ನಾವು. ತಂದೆ ತಾಯಿಯರು ಜೀವನ ಪೂರ್ತಿ ಕಷ್ಟಪಟ್ಟು ಸಾಕಿ ಬೆಳೆಸಿರ್ತಾರೆ. ಈ ನಮ್ಮ ಮಿಡಲ್ ಕ್ಲಾಸ್ ಅಂತ ಏನು ಕರಿತೀವಿ, ಮಧ್ಯಮ ವರ್ಗದ ಜನ, ಬಹಳಷ್ಟು ಜನ ಅವರು ಅಥವಾ ಬಡವರಿಗೆ ಇದು ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಒಬ್ಬ ತಂದೆ ಜೀವನ ಪೂರ್ತಿ ನಮ್ಮನ್ನು ಬೆಳೆಸಬೇಕಾದ್ರೆ ಒಂದೇ ಬನಿಯನ್ನಲ್ಲಿ ಅಥವಾ ಒಂದು ಸಲ ತಗೊಂಡಂಥ ಬನಿಯನ್ಗಳಲ್ಲಿ ಎಷ್ಟೋ ವರ್ಷಗಳನ್ನು ದಬ್ಬಿರ್ತಾರೆ. ಇರಲಿ, ಬನಿಯನ್ ಒಳಗೆ ಹಾಕುತ್ತಾನೆ, ಅದೇ ದುಡ್ಡಿನಲ್ಲಿ ಮಗನ ಫೀಸಿಗಾಗುತ್ತೆ, ಏನೋ ಒಂದಕ್ಕಾಗುತ್ತೆ, ಮಕ್ಕಳನ್ನು ಬೆಳೆಸೋದಕ್ಕಾಗುತ್ತೆ, ಮನೆ ಖರ್ಚಿಗಾಗುತ್ತೆ ಅಂತ ಹೇಳಿ ಕಷ್ಟಪಟ್ಟು ಬೆಳೆಸಿರ್ತಾರೆ. ಅವ್ರಿಗೆ ಹೊಸ ಬಟ್ಟೆ ಇಲ್ಲ ಅಂದರೂ ಪರವಾಗಿಲ್ಲ, ಮನೆಯವರಿಗೋಸ್ಕರ ಹೊಸ ಬಟ್ಟೆ ತಂದಿರ್ತಾರೆ ನಮ್ಮನ್ನು ಬೆಳೆಸ್ಬೇಕಾದ್ರೆ. ಎಷ್ಟು ಜನಕ್ಕೆ ಇದು ಅರ್ಥ ಆಗುತ್ತೆ ಗೊತ್ತಿಲ್ಲ. ಆದರೆ ನಿಮಗೆ ನಿಮ್ಮ ತಂದೆಯ ಬಗ್ಗೆ ಸ್ವಲ್ಪ ಹಿಂತಿರುಗಿ ನೋಡಿ, ಸ್ವಲ್ಪ ಯೋಚನೆ ಮಾಡಿದರೆ ಅನಿಸುತ್ತೆ, ತಂದೆಯರು ಎಷ್ಟು ಯಾವತ್ತೂ ಹೇಳ್ಕೊಳ್ಳಲ್ಲ ರೀ. ತಂದೆಯರು ಏನೋ ದುಡಿಮೆ ಮಾಡುವ ಯಂತ್ರದ ಥರ ಸಂಸಾರಕ್ಕೋಸ್ಕರ ದುಡಿದಿರ್ತಾರೆ, ನಮ್ಮನ್ನು ಬೆಳೆಸಿರ್ತಾರೆ. ಇನ್ನು ತಾಯಿಯರ ವಿಷಯಕ್ಕೆ ಬಂದರೆ ಬಿಡಿ, ಒಂದು ಮೂಗುತಿ ಎಕ್ಸ್ಟ್ರಾ ಕೇಳಿದರೆ, ಒಂದು ಬಂಗಾರದ್ದು ಕೇಳಿದರೆ ಎಲ್ಲಿ ಸಂಸಾರದ ಖರ್ಚುಗಳು ಕಮ್ಮಿ ಆಗುತ್ತೋ ಅಂತ ಸಂಸಾರದ ಅವಶ್ಯಕತೆಗಳನ್ನು ಅರಿತು ಅವರ ಆಸೆಗಳನ್ನು ಬದಿಗಿಟ್ಟು, ಎಷ್ಟೋ ಮನೆಯ ತಾಯಂದಿರು ಅವರ ಆಸೆಗಳನ್ನು ಬದಿಗಿಟ್ಟು ಸುಮ್ಮನೆ ಸಂಸಾರಕ್ಕೆ ಏನು ಬೇಕು ಹಾಗೆ ನಡ್ಕೋತಾ ದುಡ್ಕೋತಾ ಮುಂದೆ ಬರ್ತಾರೆ. ಎಷ್ಟೋ ಜನ ಪಾಪ ಸೀರೆ ತೊಗೊಳಕ್ಕೆ ಯೋಚನೆ ಮಾಡಿರ್ತಾರೆ ರೀ. ನಾವು ಪುಟ್ಟವರಿದ್ದಾಗ ನಮ್ಮ ತಾಯಂದಿರು ಮನೆ ಖರ್ಚಿಗೆ ದುಡ್ಡಾದರೆ ಸಾಕು, ಮೊದಲು ಮಗುವಿಗೆ ಮಾಡೋಣ, ನನಗೆ ಹೊಸ ಸೀರೆ ಇಲ್ಲ ಅಂದರೂ ಪರವಾಗಿಲ್ಲ, ಮಗುಗೆ ಬಟ್ಟೆ ತರೋಣ ಅಂತ ಯೋಚನೆ ಮಾಡಿರ್ತಾರೆ ತಾಯಂದಿರು. ಇದು ಬರೀ ಬಡವರು ಅಥವಾ ಮಧ್ಯಮ ವರ್ಗದವ್ರ ಕಥೆ ಅಲ್ಲ ರೀ. ಶ್ರೀಮಂತರಾದ್ರೂ ಇದೇನೆ. ಏನು ಶ್ರೀಮಂತರಾದರೆ ದುಡ್ಡಿನ ಕಷ್ಟ ಇಲ್ಲದಿಲ್ಲ ಇರ್ಬೋದು, ಆದರೆ ಅವರೂ ಮಕ್ಕಳಿಗಾಗಿ ಬೇಕಾದಷ್ಟು ತ್ಯಾಗಗಳನ್ನು ಮಾಡಿರ್ತಾರೆ, ಮಕ್ಕಳಿಗಾಗಿ ಸಮಯ ಕೊಟ್ಟಿರ್ತಾರೆ. ಅವರು ಈಗ ದುಡ್ಡಿದೆ ಅಂದರೆ ಪ್ರಪಂಚ ಓಡಾಡಿಕೊಂಡು ಆರಾಮಾಗಿ ಇರ್ಬೋದಾಗಿತ್ತಲ್ವ, ಅವ್ರಿಗೆ ಏನು ಬೇಕು ಅದನ್ನು ಮಾಡ್ಕೊಂಡು. ಆದರೆ ಮಗುವನ್ನು ಆದ್ಯತೆ ಮಾಡಿ ಮಗುವಿಗೋಸ್ಕರ ಸಮಯ ಕೊಟ್ಟಿರ್ತಾರೆ. ನಿಮ್ಮ ಯಾವುದೋ ಕೋಚಿಂಗ್ ಇರ್ಬೋದು, ನಿಮ್ಮ ಯಾವುದೋ ಕ್ಲಾಸ್ಗಳಿರ್ಬೋದು, ನಿಮ್ಮನ್ನು ಕರ್ಕೊಂಡು ಹೋಗೋದಿರ್ಬೋದು, ನಿಮಗೆ ಅವಕಾಶಗಳನ್ನು ಕಲ್ಪಿಸಿಕೊಡೋದಿರ್ಬೋದು, ನಿಮಗೋಸ್ಕರ ಕಾಯೋದಿರ್ಬೋದು, ನೀವು ಊಟ ಮಾಡಿಲ್ಲ ಅಂತ ಚಿಂತೆ ಮಾಡೋದಿರ್ಬೋದು, ಅಯ್ಯೋ ನನ್ನ ಮಗು ನೊಂದ್ಕೋತಾ ಇದೆ ಅಂತ ನಿಮ್ಮ ಹಿಂದೆ ಕೂತು ನಿಮಗಾಗಿ 4 ಕಣ್ಣೀರಿಡೋದಿರ್ಬೋದು. ಸದಾ ನಮಗೋಸ್ಕರ ಮಿಡಿಯುವಂಥ ಹೃದಯಗಳು ತಂದೆ ತಾಯಿಯ ಹೃದಯಗಳು. ಕೊನೆಯ ತನಕ ನೋ ಕಂಡೀಷನ್ಸ್ ಅಪ್ಲೈ ಅಂತಾರಲ್ಲ, ಆ ಥರ. ತಂದೆಯರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೋದು, ಅಥವಾ ನೀನು ನಾಳೆ ಬೆಳೆದು ದೊಡ್ಡವನಾಗಿ ಒಳ್ಳೆಯವನಾಗಲಿಲ್ಲ ಅಂದರೆ ತಂದೆಯರು ಕೆಲವೊಂದು ಸಲ ದೂರ ಮಾಡ್ಕೋಬೋದು. ತಾಯಿ ಆಗಲ್ಲ. ಜೀವನ ಪೂರ್ತಿ ನಾವು ಎಲ್ಲಿವರೆಗೂ ಬದುಕಿರ್ತೀವೋ ಅಲ್ಲಿವರೆಗೂ ತಾಯಿ ಯಾವತ್ತಿದ್ರು ನಮ್ಮ ಕಡೆ. ಎಷ್ಟು ಜನದ್ದು ನೋಡಿಲ್ಲ ರೀ. ಯಾವುದೇ ಪರಿಸ್ಥಿತಿನಲ್ಲೂ ತಾಯಿ ಮಕ್ಕಳನ್ನು ಬಿಟ್ಕೊಡಲ್ಲ.
ತಂದೆಯರಾದರೂ ಸ್ವಲ್ಪ ನ್ಯಾಯ ನೀತಿ ನೋಡಿ ಏನೋ ಮಾಡಿ ಸ್ವಲ್ಪ ದೂರ ಮಾಡ್ಕೊಳ್ಳೋದು, ಮನಸ್ತಾಪಗಳು ಅದು ಇದು ದೊಡ್ಡವರಾದ್ಮೇಲೆ ಆಗ್ಬೋದು. ಆದರೆ ತಾಯಿಯರು ಯಾವತ್ತಿದ್ರೂ ಮಕ್ಕಳ ಪರ ಇರಲಿ, ಅದು ಬೇರೆ ವಿಷಯ, ಇನ್ನೊಂದು ಸಲ ಮಾತಾಡೋಣ. ಆದರೆ ಇಲ್ಲಿ ಹೇಳಿಕೊಟ್ಟಿದ್ದೇನೆಂದರೆ, ಬಡವರಾಗಲಿ ಶ್ರೀಮಂತರಾಗಲಿ ತಂದೆ ತಾಯಿಯರಿಗೆ ಅವರ ಮಕ್ಕಳೇ ಮೊದಲ ಆದ್ಯತೆ ಆಗಿರ್ತಾರೆ. ಎಷ್ಟೋ ಅವರು ಓಡಾಡುವಂಥ ಟ್ರಿಪ್ಗಳನ್ನು ಬಿಟ್ಟಿರ್ತಾರೆ. ಈವನ್ ಶ್ರೀಮಂತರಾದವರು ಪಾಪ ಅವರೆಲ್ಲೋ ಹೋಗ್ಬೇಕಾಗಿರುತ್ತೆ, ಅವರೆಲ್ಲೋ ವಿದೇಶ ಓಡಾಡ್ಕೊಂಡಿರ್ಬೋದು. ಅದನ್ನೆಲ್ಲ ಬಿಟ್ಟು ನಮಗೋಸ್ಕರ, ಇಲ್ಲ ನನ್ನ ಮಗುದು ಎಕ್ಸಾಮ್ ಬರ್ತಾ ಇದೆ, ನನ್ನ ಮಗು ಯಾವುದೋ ಸ್ಪೋರ್ಟ್ಸ್ ಆಡ್ತಾ ಇದ್ದಾನೆ, ನನ್ನ ಮಗುಗೆ ಏನೋ ಕೆಲಸ ಇದೆ, ನನ್ನ ಮಗುದು ಇಂಥದ್ದೇನೋ ಒಂದು ಪ್ರಾಮುಖ್ಯತೆ ಇದೆ, ಮಗುವಿನ ವಿಷಯಗಳನ್ನು ಪ್ರಾಮುಖ್ಯತೆ ಅಂದ್ಕೊಂಡು ಅವರ ಜೀವನದ ಆಸೆಗಳನ್ನು, ಅವರ ಜೀವನದಲ್ಲಿ ಮಾಡಬಹುದಾದಂಥ ಮೋಜು ಮಸ್ತಿಯನ್ನು ಬಿಟ್ಟಿರ್ತಾರೆ ನಮಗೋಸ್ಕರ. ಆ ತ್ಯಾಗಗಳನ್ನು ಖಂಡಿತ ನಾವು ನೆನಪಿಟ್ಕೊಳ್ಳೇಬೇಕು. ನಾನು ಆವಾಗಲೇ ಹೇಳಿದಾಗೆ, ನಾವು ಹುಟ್ಟಿದ ದಿನದಿಂದ ಅವರ ಜೀವನನೇ ಬದಲಾಗಿ ಹೋಗುತ್ತೆ. ಇದು ನಿಮಗೆ ನಾವು ಯಾವಾಗ ನಮಗೆ ಇದರ ಅರ್ಥ ಆಗುತ್ತೆ ಅಂತಂದರೆ, ನಿಜವಾದ ಅರ್ಥ ಆಗೋದು ನಾವು ಬೆಳೆದು ನಮ್ಮ ಕೈಗೆ ಯಾವಾಗ ನಮ್ಮ ಮಗು ಬರುತ್ತಲ್ಲ, ಅವತ್ತಿನ ದಿನ ನಮಗೆ ಅರ್ಥ ಆಗುತ್ತೆ. ನಮ್ಮ ತಂದೆ ತಾಯಿಯರು ಅವರು ಹೆಂಗೆ ಅವತ್ತು ಅಂದ್ಕೊಂಡಿದ್ರು, ಅವರ ಭಾವನೆಗಳು ಹೇಗಿತ್ತು ನಾವು ಹುಟ್ಟಿದಾಗ, ಅಥವಾ ಅವರು ನಮಗೋಸ್ಕರ ಏನೇನು ಮಾಡಿದರು ಅನ್ನೋದು ನಮಗೆ ಅರ್ಥ ಆಗೋದು ನಾವು ತಂದೆ ತಾಯಿಯರಾಗಿ ಆ ಒಂದು ಭಾವನೆಗಳನ್ನು ಅನುಭವಿಸಿದಾಗ. ಅಲ್ಲಿವರೆಗೂ ಅದರ ಆಳ ಮತ್ತು ಅದರ ನಿಜವಾದ ಅರ್ಥ ನಮಗೆ ಗೊತ್ತಾಗೋದಿಲ್ಲ. ನಾವು ತಂದೆ ತಾಯಿಯರಾದಾಗಲೇ ಅದು ಗೊತ್ತಾಗೋದು. ಮಕ್ಕಳು ಈಗ ಮಧ್ಯಮ ವಯಸ್ಸಿಗೆ ಬಂದಿರ್ತಾರೆ, ದುಡಿತಾ ಇರ್ತಾರೆ, ಲಕ್ಷಗಟ್ಟಲೆ ದುಡಿತಾರೆ ಈಗಿನ ಕಾಲದಲ್ಲಿ. ಆದ್ರೂ ಏನು ಹೇಳ್ತಾರೆ, ಸಾಕಾಗಲ್ಲ, ದುಡ್ಡು ಸಾಕಾಗಲ್ಲ, ಖರ್ಚು ದುಬಾರಿ ಆಗಿದೆ, ಈಗಿನ ಕಾಲವೇ ಬಹಳ ದುಬಾರಿ ಆಗಿದೆ, ಎಲ್ಲದಕ್ಕೂ ಸಿಕ್ಕಾಪಟ್ಟೆ ದುಡ್ಡು ಬೇಕು, ಶಾಲಾ ಫೀಸ್ಗಳು ಆಕಾಶ ಮುಟ್ಟಿವೆ, ನಮ್ಮ ವೈದ್ಯಕೀಯ ಖರ್ಚುಗಳು ಆಕಾಶ ಮುಟ್ಟಿವೆ, ಯಾರಾದರೂ ಅಪ್ಪಿತಪ್ಪಿ ಆಸ್ಪತ್ರೆ ಸೇರಿದರೆ ದೇವರೇ ಗತಿ, ಮನೆ ಮಠ ಮಾರಿದ್ರೂ ಸಾಕಾಗಲ್ಲ. ಹೀಗೆ ಭಾಳ ಖರ್ಚುಗಳಿದೆ. ಆದರೆ ಈಗಿನ ಸಂಸಾರದಲ್ಲಿ ನೀವು ಹೋಗಿ ಕೇಳಿದರೆ ದುಡ್ಡು ಸಾಕಾಗ್ತಿಲ್ಲ ಅನ್ನೋ ಈ ಜೀವನದ ಓಟದ ಮಧ್ಯೆ ತಂದೆ ತಾಯಿಯರನ್ನು ಮರೆತು ಬಿಟ್ಟಿರ್ತೀವಿ. ತಂದೆ ತಾಯಿಯರನ್ನು ನಮ್ಮ ಮನಸ್ಸಿನ ಮೂಲೆಯಲ್ಲಿ ಹಾಕ್ಬಿಟ್ಟಿರ್ತೀವಿ. ವಯಸ್ಸಾಗಿರುತ್ತೆ ತಂದೆ ತಾಯಿಯರಿಗೆ, ಅವರ ಆಗು ಹೋಗುಗಳನ್ನು ನೆನೆಯೋದನ್ನು ಎಷ್ಟೋ ಜನ ಮಕ್ಕಳು ಮರೆತು ಬಿಟ್ಟಿರ್ತಾರೆ. ಅಂತಹ ಮಕ್ಕಳಿಗಾಗಿ ಇವತ್ತಿನ ಸಂಚಿಕೆಯಲ್ಲಿ 2 ಕಿವಿ ಮಾತು ಹೇಳೋಣ ಅಂತ ಅನ್ನಿಸ್ತು. ಹಾಗಾಗಿ ಈ ಸಂಚಿಕೆ ತಂದಿದ್ದೀನಿ. ಸರಿ, ದುಡ್ಡು ಸಾಕಾಗಲ್ಲ, ಎಲ್ಲ ಸರಿ, ಬಟ್ ಆದರೆ ಒಂದು ಸಲ ಕೂತು ಯೋಚಿಸಿ, ಆಗಿನ ಕಾಲದಲ್ಲೂ ನಮ್ಮ ತಂದೆ ತಾಯಿಯರಿಗೂ ಇದೇ ಪರಿಸ್ಥಿತಿ ಇತ್ತಲ್ವ? ಇವತ್ತು ನಾವೇನು ಎಷ್ಟು ದುಡಿದ್ರೂ ಸಾಕಾಗ್ತಿಲ್ಲ, ಮೊದಲು ನಮ್ಮ ಮಕ್ಳಿಗೆ ಮಾಡೋಣ, ಮೊದಲು ನನ್ನ ಹೆಂಡ್ತಿದ್ದು ನೋಡೋಣ, ಮೊದಲು ನಂದನ್ನು ನೋಡೋಣ, ಮೊದಲು ನಂದು ಆಫೀಸ್ ಖರ್ಚು ನೋಡೋಣ, ನನ್ನ ಗಾಡಿಗಳ ಖರ್ಚು ನೋಡೋಣ, ನನ್ನ ಮನೆ ನೋಡೋಣ, ಮೊದಲು ನಂದು ವ್ಯವಹಾರ ನಡೆಸ್ಕೊಳ್ಳೋಣ, ತಂದೆ ತಾಯಿಯರೇನು ರಿಟೈರ್ ಆಗಿದ್ದಾರೆ ಅಥವಾ ಮನೆಯಲ್ಲಿ ಕೂತಿದ್ದಾರೆ ಅಂತ ಅಂದ್ಕೊಂಡು ಇದ್ದುಬಿಟ್ಟಿರ್ತೀವಿ. ಆದರೆ ಒಂದು ಯೋಚನೆ ಮಾಡಿ, ಅವರ ಅವಶ್ಯಕತೆಗಳು ನಿಮ್ಮ ಅವಶ್ಯಕತೆಗಳಷ್ಟು ಪ್ರಾಮುಖ್ಯ ಅಲ್ಲ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಅದು ಸರಿನಾ? ಅವರಿಗೂ ಇದೇ ಹಂತದಲ್ಲಿದ್ದಾಗ ಅವರಿಗೂ ಇದೇ ತರಹದ ಸಮಸ್ಯೆಗಳಿತ್ತಲ್ವ? ಆದ್ರೂ ಅವರು ನಮ್ಮನ್ನು ತಿರಸ್ಕಾರ ಮಾಡಲಿಲ್ಲ ಅಲ್ವ? ಅವರು ಯೋಚನೆ ಮಾಡ್ಬೋದಿತ್ತಲ್ವ, ಮೊದಲು ನಂದನ್ನು ನೋಡ್ಕೊಳ್ಳೋಣ, ಆಮೇಲೆ ಮಕ್ಕಳನ್ನ ನೋಡೋಣ. ಆದರೆ ಅವ್ರು ಹಂಗೆ ಮಾಡಿರಲ್ಲ ಅಲ್ವ? ಈ ಒಂದು ಭಾವವನ್ನು ನಾವು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಯರು ಎಲ್ಲವನ್ನು ಬದಿಗಿಟ್ಟು ನಮ್ಮನ್ನು ಪ್ರಾಮುಖ್ಯತೆಯನ್ನಾಗಿ ಮಾಡಿಸಿರ್ತಾರೆ. ಆ ಪ್ರಾಮುಖ್ಯತೆನ ಅವರಿಗೆ, ಈಗ ನಮ್ಮ ಮಕ್ಕಳು ಬಂದಿರ್ತಾರೆ, ವಯಸ್ಸಾದ ತಂದೆ ತಾಯಿಯರು ಇರ್ತಾರೆ. ಎರಡನ್ನು ತೂಕ ಹಾಕಿ ನೋಡಿದರೆ ಈಗಿನ ಕಾಲದಲ್ಲಿ ಬಹಳಷ್ಟು ಜನ ಮೊದಲು ನನ್ನ ಮಕ್ಕಳಿಗೆ ಮಾಡೋಣ ಅಂತ ಮಾಡ್ತಾ ಇರ್ತಾರೆ, ನನ್ನ ಸಂಸಾರಕ್ಕೆ ಮೊದಲು ಮಾಡೋಣ. ಆದರೆ ಅದಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ತಾನೆ ವಯಸ್ಸಾದ ತಂದೆ ತಾಯಿಯರಿಗೆ. ನನ್ನ ಶಾಲೆಯಲ್ಲಿ ನನ್ನ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ಪೇರೆಂಟ್ಸ್ ಅಂತಂದರೆ ಪೇ ಪ್ಲಸ್ ರೆಂಟ್ಸ್ ಅಂತ. ನಮ್ಮನ್ನು ಸಾಕಿ ಸಲಹಿ ನಮಗೆ ಬೇಕಾದ್ದನ್ನು ಕೊಟ್ಟು ಬೆಳೆಸಿರ್ತಾರೆ. ನಾವು ಒಂದು ಹಂತಕ್ಕೆ ಬಂದು ನಾವು ತಂದೆ ತಾಯಿಯರಾಗಿ ನಮ್ಮ ತಂದೆ ತಾಯಿಯರು ಮುದಿ ವಯಸ್ಸಿನಲ್ಲಿ ಪೇ ರೆಂಟ್ಸ್, ಅವರಿಗೆ ನಾವು ಬಾಡಿಗೆಯನ್ನು ಹಿಂತಿರುಗಿ ಕೊಡಬೇಕು ಅಂತ ನಮ್ಮ ಗುರುಗಳು ಹೇಳ್ಕೊಡೋರು. ಅದರ ಅರ್ಥ ಏನು? ಎಲ್ಲ ಮಾಡಿರ್ತಾರೆ, ಅವರು ಕೊನೆಗಾಲದಲ್ಲಿ ಅವರು ಮಾಡಿದ್ದಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ವಾಪಸ್ ಕೊಡಬೇಕಲ್ಲೇನ್ರಿ?
ಎಷ್ಟೋ ಸಲ ನಾವು ಏನೇ ವಾಪಸ್ ಕೊಡ್ತೀವಿ ಅಂದ್ರೂ ಅವರಿಗೆ ಆ ಅನುಭವಿಸುವಂಥ ವಯಸ್ಸು ಆಗೋಗಿರುತ್ತೆ ರೀ. ನೀವೇನೋ ಆಯಿತು ನಾನು ನಿಮಗೆ ಹಿಮಾಲಯಕ್ಕೆ ಕಳಿಸ್ತೀನಿ ಅಂತ ಅನ್ಕೋಬೋದು. ಆದರೆ ಪಾಪ ಹಿಮಾಲಯಕ್ಕೆ ಹೋಗೋ ಶಕ್ತಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಅವರಿಗೆ ಆಗಿನ ವಯಸ್ಸಿನಲ್ಲಿ. ಆದ್ರೂ ಅವರ ಆರೋಗ್ಯಕ್ಕೆ ತಕ್ಕ ಮಟ್ಟಿಗೆ ನೀವೇನೇನು ಮಾಡಲಿಕ್ಕಾಗುತ್ತೋ ಅದನ್ನೆಲ್ಲ ಮಾಡಬೇಕಲ್ಲೇನ್ರಿ ವಯಸ್ಸಾದ ತಂದೆ ತಾಯಿಯರಿಗೆ. ನನ್ನ ಪ್ರಕಾರ ಈ 3 ರೀತಿಯಲ್ಲಿ ನಾವು ತಂದೆ ತಾಯಿಯರಿಗೆ ಅವರು ಮಾಡಿದಂಥ ಅಥವಾ ಅವರ ಋಣವನ್ನು ತೀರಿಸುವ ಪ್ರಯತ್ನ ಮಾಡಬಹುದು. ಮೊದಲನೇದಾಗಿ ಗೌರವ. ತಂದೆ ತಾಯಿಯರಿಗೆ ವಯಸ್ಸಾಗಿರುತ್ತೆ, ಆ ವಯಸ್ಸಿನಲ್ಲಿ ಸ್ವಲ್ಪ ತಾಳ್ಮೆ ಕಮ್ಮಿ ಆಗಿರುತ್ತೆ. ಬಹಳಷ್ಟು ತಂದೆ ತಾಯಿಯರು ಬಹುಶಃ ಆ ವಯಸ್ಸಿನಲ್ಲಿ ಅವರ ಮಾನಸಿಕ ಸಮತೋಲನ ಸ್ವಲ್ಪ ಅಸ್ತವ್ಯಸ್ತ ಆಗಿರುತ್ತೆ. ಪಾಪ ಅವರಿಗೆ ಅವ್ರದ್ದೇ ಆದ ಉದ್ವೇಗಗಳಿರುತ್ತೆ, ಸ್ವಲ್ಪ ಸಿಡುಕ್ಬೋದು. ಆ ವಯಸ್ಸಿನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ನೀವು ನಿಮ್ಮ ಈ 40ರ ವಯಸ್ಸು ಅಥವಾ 30ರ ವಯಸ್ಸು, ಈ ವಯಸ್ಸಿನ ಅಥವಾ 50ರ ವಯಸ್ಸಿನಲ್ಲಿ ನೀವು ಹೇಗಿರ್ತೀರೋ ಹಾಗೆ ನಿಮ್ಮ ಮುದಿ ತಂದೆ ತಾಯಿಯರು ಇರಬೇಕಂತ ಯೋಚನೆ ಮಾಡಿಬಿಡಿ, ಆಗೋದಿಲ್ಲ. ಆ ವಯಸ್ಸಿನಲ್ಲಿ ಅವ್ರದ್ದೇ ಆದ ಒಂದು ಜೀವನ ಶೈಲಿ ಆಗೋಗಿರುತ್ತೆ. ಪಾಪ ಅವ್ರದ್ದೇ ಆದ ಒಂದಿರುತ್ತೆ. ಕೆಲವೊಂದು ಸಲ ಸಿಡುಕ್ತಾರೆ, ಕೋಪ ಮಾಡ್ಕೋತಾರೆ. ಮಕ್ಕಳಿದ್ದಂಗೆ ರೀ, ಬಹಳ ಸಿಂಪಲ್ಲಾಗಿ ಹೇಳಬೇಕಂದ್ರೆ, ನಿಮ್ಮ ಮಗು ಹುಟ್ಟಿದಾಗ ಹೇಗೆ ಎಲ್ಲಂದರಲ್ಲಿ ಕಕ್ಕ ಮಾಡ್ಕೋತಾ ಇತ್ತು, ಎಲ್ಲಂದರಲ್ಲಿ ಅದಕ್ಕೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ, ವಾಲಾಡ್ತಾ ಇತ್ತು, ಬೀಳ್ತಾ ಇತ್ತು, ಮಾಡ್ತಾ ಇತ್ತಲ್ಲ, ಅದೇ ಅವಸ್ಥೆಯಲ್ಲಿ ನನ್ನ ತಂದೆ ತಾಯಿ ಇದ್ದಾರೆ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಕಾಣಬೇಕು. ತಂದೆ ತಾಯಿ ಸ್ವಲ್ಪ ನಮಗೆ ಬೇಕಾದಂಗೆ ಇಲ್ಲ, ಅಥವಾ ಅವ್ರು ಬೇರೆ ಥರ, ಅಥವಾ ಅವ್ರು ಸಿಡುಕ್ತಾರೆ, ಅಥವಾ ಅವ್ರ ವಿಚಾರಗಳು ಬೇರೆ ಅನ್ನೋದಕ್ಕೋಸ್ಕರ ಅವ್ರ ಮೇಲೆ ನಾವು ಸಿಡುಕಬಾರ್ದು ರೀ. ಮುಖ ಗಂಟಾಕೊಂಡ್ಬಿಟ್ಟಿರ್ತಾರೆ ಎಷ್ಟೋ ಜನನ ನೋಡಿ. ಅವ್ರ ತಂದೆ ತಾಯಿಯವ್ರನ್ನ ನೋಡಿದ್ರೆ ಗಂಟ ಹಾಕೊಂಡು ಮಾತಾಡ್ತಾರೆ. ಬರ್ತೀನಿ, ಅಲ್ಲಿ ಕೂತ್ಕೊಳ್ಳಿ, ಆಮೇಲೆ ಬರ್ತೀನಿ, ನನಗೆ ಕೆಲಸ ಇದೆ, ಈ ಥರ ಗಂಟ ಹಾಕ್ಕೊಂಡು ತಾತ್ಸಾರದಲ್ಲಿ ಮಾತಾಡ್ತಾ ಇರ್ತಾರೆ. ಅದು ಬಹಳ ತಪ್ಪು. ಮೊಟ್ಟ ಮೊದಲಿಗೆ ನಮ್ಮ ತಂದೆ ತಾಯಿಗೆ ಜೀವನ ಪೂರ್ತಿಯಾಗಿ ನಾವು ತೀರಿಸಬಹುದಾದಂಥದ್ದು ಅಂದರೆ, ಆ ವಯಸ್ಸಿನಲ್ಲಿ ಅವ್ರಿಗೇನು ಅವ್ರ ಕೈಯಲ್ಲೇನು ಪವರ್ ಇರಲ್ವಲ್ರಿ. ಈಗ ನಂತರ ಮಧ್ಯಮ ವಯಸ್ಸಿನ ಒಬ್ಬ ಗಂಡಸು ನನ್ನ ತಂದೆ ತಾಯಿಯರಿಗೆ ನಾನು ಗೌರವ ಕೊಡಲಿಲ್ಲ ಅಂದ್ರೆ ಕೇಳೋರು ಯಾರಿದ್ದಾರೆ? ನಾನು ಅವ್ರನ್ನ ಜೋರು ಮಾಡ್ಬೋದು, ಅಥವಾ ಅವ್ರನ್ನ ಒಂದು ಮೂಲೆ ಗುಂಪು ಮಾಡಿಬಿಟ್ಟು ಇರ್ರಿ ಬರ್ತೀನಿ ಅಂತ ಅವ್ರನ್ನ ಸೈಡಿಗೆ ಹಾಕ್ರೆ ಪಾಪ ಅವ್ರೇನು ಮಾಡ್ತಾರೆ? ನೊಂದ್ಕೊಂಡು ಅವ್ರ ಜೀವನನ ಕಳೀತಾರೆ. ನಾವು ಯಾವಾಗ ಅದನ್ನು ಅರಿತ್ಕೋತೀವಿ, ನನ್ನ ತಂದೆ ತಾಯಿಯರು ಆ ಪ್ರೀತಿ, ಆ ಒಂದು ಅಭಿಮಾನ, ವಿಶ್ವಾಸ, ಆ ಒಂದು ಋಣದ ಭಾರ ನಮ್ಮ ಮೇಲಿದೆ ಅಂತ ನಮ್ಗೆ ಯಾವಾಗ ಅರಿವಾಗುತ್ತೆ, ಆವಾಗ ನಾವು ಅವ್ರನ್ನ ಗೌರವದಿಂದ ಕಾಣ್ತೀವಿ. ಇದು ಬಹಳ ದೊಡ್ಡದು ತಂದೆ ತಾಯಿಯರಿಗೆ ನಾವು ಕೊಡಬಹುದಾದಂಥದ್ದು. ಅವರ ಕೊನೆಯ ಉಸಿರಿನವರೆಗೂ ಗೌರವದಿಂದ, ಪ್ರೀತಿಗಿಂತ ಮುಖ್ಯ ಗೌರವ. ಯಾವಾಗಲೂ ನೆನಪಿಟ್ಕೊಳ್ಳಿ, ಮಕ್ಕಳ ಸ್ಥಾನ ತಂದೆ ತಾಯಿಯರ ಪಾದದಲ್ಲಿ. ನನ್ನ ತಂದೆ ತಾಯಿಯ ಪಾದದ ಧೂಳು ಅಂತ ಅಂದ್ಕೊಂಡು ನಾವು ಬದುಕಿದರೆ ನಮಗೆ ಶ್ರೇಯಸ್ಸು. ಇದು ನಮ್ಮ ಸಂಸ್ಕೃತಿ. ಯಾವತ್ತೂ ತಂದೆ ತಾಯಿಯರ ಮೇಲೆ ಸಿಡುಕಬಾರ್ದು. ಅವ್ರು ಎಷ್ಟೇ ವಯಸ್ಸಾಗಿರಲಿ, ಅವರು ಏನೇ ಪರಿಸ್ಥಿತಿ ತಲುಪಿರಲಿ, ಅವರ ಆರೋಗ್ಯ ಕೆಟ್ಟಿರಲಿ, ಅವ್ರು ಏನೇ ಆಗಿರಲಿ. ಚಿಕ್ಕ ಮಕ್ಕಳಿದ್ದಂಗೆ ರೀ, ಚಿಕ್ಕ ಮಕ್ಕಳಿದ್ದಾಗ ನಿಮ್ಮ ಮಗು ನಿಮ್ಮ ಮೇಲೆ ಹಾಕೊಂಡು ತುಬುಕ್ಕಂತ ಉಗಿತಾ ಇರಲಿಲ್ವಾ ತಿಂತಾ ಇರಬೇಕಾದ್ರೆ? ಅವಾಗೇನು ಹಿಡ್ಕೊಂಡು ಚೆನ್ನಾಗಿ ಹೊಡೆದಿದ್ರಾ? ಇಲ್ಲ ಅಲ್ವಾ? ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ನಿಮ್ಮ ಮಕ್ಕಳಿಗೆ ನೀವು ಬೈದು ಹೊಡೆದು ತಿದ್ದಬಹುದು, ಆದರೆ ನಿಮ್ಮ ವಯಸ್ಸಾದ ತಂದೆ ತಾಯಿಯರಿಗೆ ಬೈದು ಹೊಡೆದು ತಿದ್ದಕ್ಕಾಗಲ್ಲ. ಅದಕ್ಕೆ ಬಹಳ ತಾಳ್ಮೆ ಬೇಕು. ಆ ತಾಳ್ಮೆಯನ್ನು ಬೆಳೆಸ್ಕೊಳ್ಳಿ. ವಯಸ್ಸಾದ ತಂದೆ ತಾಯಿಯರನ್ನ ಗೌರವದಿಂದ ನೋಡಿಕೊಂಡು, ಜವಾಬ್ದಾರಿಯಿಂದ ಅವರ ಮನಸ್ಸಿಗೆ ಸಂತೋಷ ಆಗುವ ಹಾಗೆ ಅವರ ಆಗು ಹೋಗುಗಳನ್ನು ನೋಡಿಕೊಂಡು ಅವರಿಗೆ ಗೌರವದಿಂದ ಕಾಣೋದು ನಮ್ಮ ಪರಮ ಆದ್ಯತೆ ರೀ. ಮಕ್ಕಳದ್ದು ಗೌರವ ಕೊಡ್ರಿ. ಅವರು ಕೊನೆಯ ಉಸಿರಿರೋ ತನಕನೂ ಸಂತೋಷವಾಗಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾರೆ, ಹೋಗುವ ಕಾಲಕ್ಕೆ ನೆಮ್ಮದಿಯಿಂದ ಹೋಗ್ತಾರೆ. ಗೌರವದಿಂದ ಕಾಣಿ. ಎರಡನೇದು, ತಂದೆಯರು ಅದರಲ್ಲೂ ಕೇಳಿ ಅಭ್ಯಾಸ ಇರೋದಿಲ್ಲ ಜೀವನ ಪೂರ್ತಿ. ಇದು ದುಡ್ಡಿನ ವಿಚಾರಕ್ಕೆ ಬಂದು ಮಾತಾಡ್ತಾರೆ. ಅವರು ಕೇಳುವ ಪರಿಸ್ಥಿತಿ ತರಬೇಡಿ. ಅವ್ರದ್ದು ಪೆನ್ಷನ್ ಇರಲಿ, ಏನೇ ಇರಲಿ, ಅವರು ಯಾವಾಗ ನಾವು ಮಕ್ಕಳಾಗಿದ್ದಾಗ ನಾವು ಕೇಳದೆ ಎಲ್ಲ ತಂದು ಕೊಡ್ತಾ ಇದ್ರಲ್ಲ, ಅವ್ರಿಗೆ ಗೊತ್ತಿರ್ತಾ ಇತ್ತು ಇವನ ಅವಶ್ಯಕತೆ ಎಷ್ಟಿದೆ, ಇವನಿಗೆ ಎಷ್ಟು ಮಾಡಬೇಕು, ಅವರ ಪರಿಸ್ಥಿತಿನಲ್ಲಿ ಎಷ್ಟು ಕೊಡ್ಬೋದು ಅದನ್ನು ಕೇಳದೆ ತಂದು ಕೊಡ್ತಾಯಿದ್ರು.
ಹೌದು, ನಾವುಗಳು ಬೆಳಿಬೇಕಾದ್ರೆ ಇದು ಬೇಡ ಅದು ಬೇಡ ಅಂತ ತಿರಸ್ಕಾರಗಳು ಬೇಕಾದಷ್ಟು ಇರೋದು, ಆ ವಿಚಾರ ಆಮೇಲೆ ಹೇಳ್ತೀನಿ. ಆದರೆ ನಮ್ಮ ಅವಶ್ಯಕತೆಗಳೇನಿದೆ, ನೀಡ್ಸ್ ಅಂತ ಏನು ಕರಿತೀವಿ, ನೀಡ್ಸ್ ಆ್ಯಂಡ್ ವಾಂಟ್ಸ್ ಅಂತೀವಲ್ಲ, ವಾಂಟ್ ಅನ್ನೋದು ಆಸೆಗಳು ಬೇರೆ, ಅವಶ್ಯಕತೆಗಳು ಬೇರೆ. ನಮ್ಮ ಅವಶ್ಯಕತೆಗಳು ಏನಿದೆ ಅದನ್ನು ಪೂರೈಸ್ತಾ ಇದ್ರು ಅಪ್ಪ ಅಮ್ಮ. ಅದೇ ರೀತಿ ಅವರ ಇಳಿ ವಯಸ್ಸಿನಲ್ಲಿ ಅವರು ಕೇಳದೆಯೇ ನಾವು ಅದರ ಬಗ್ಗೆ ಗಮನ ಇಟ್ಟು ಯೋಚಿಸಿ ಮುಂದೆ ಇಂಥ ಅವಶ್ಯಕತೆ ಅವರಿಗೆ ಬರ್ತಾ ಇದೆ ಅಂತ ನಾವು ಹೋಗಿ ಅವ್ರ ಹತ್ರ ಕೂತು ಮಾತಾಡಬೇಕು. ಅಪ್ಪ, ನಿಮ್ಮ ಕನ್ನಡಕ ಹಳೇದಾಗ್ತಾ ಇದೆ, ಒಂದು ಹೊಸ ತಗೊಳ್ಳೋ ವ್ಯವಸ್ಥೆ ಮಾಡೋಣ. ಅವ್ರು ಹೇಳಲಿ ಪರವಾಗಿಲ್ಲ, ಬೇಡಪ್ಪ ನನಗೇನಕ್ಕೆ, ನಂಗೆ ಇದೇ ಇರಲಿ. ನೀವು ಅವರಿಗೆ ಒತ್ತಾಯ ಮಾಡಿ, ಇಲ್ಲಪ್ಪ ಚೆನ್ನಾಗಿ ಕಾಣ್ತಾ ಇಲ್ಲ ಕನ್ನಡಕ, ಸೈಡಲ್ಲೆಲ್ಲ ಮುರಿದೋಗಿದೆ, ಒಂದು ಹೊಸ ಕನ್ನಡಕ ತಗೊಳ್ಳೋಣ. ಇಷ್ಟೇ ರೀ ಅಪ್ಪ ಅಮ್ಮ ನಮ್ಮಿಂದ ಬಯಸೋದು. ಏನು ಎಲ್ಲ ಅಪ್ಪ ಅಮ್ಮನೂ ನನ್ನನ್ನು ವರ್ಲ್ಡ್ ಟೂರ್ ಕಳಿಸ್ಬಿಡ್ಲಿ, ಅಥವಾ ನನಗೊಂದು ಕಾರ್ ಕೊಡಿಸ್ಬಿಡ್ಲಿ, ನನಗೊಬ್ಬರು ಡ್ರೈವರ್ ಇಟ್ಬಿಡ್ಲಿ, ಅಥವಾ ನನಗೆ ಏನು ಜಗತ್ತಿನ ಎಲ್ಲ ಐಶ್ವರ್ಯನೂ ತಂದು ಕೊಡಲಿ ಅಂತ ಯಾವ ತಂದೆ ತಾಯಿನ ಏನು ನಮ್ಮಿಂದ ಬಯಸೋದಿಲ್ಲ ರೀ. ನಮ್ಮ ಕೈಲಾಗಿದ್ದು ಅವರ ಏನು ಕನಿಷ್ಠ ಅವಶ್ಯಕತೆಗಳೇನಿದೆ ಅದನ್ನು ಅವ್ರು ಕೇಳದೇನೆ ಗೌರವಪೂರ್ವಕವಾಗಿ ಅದನ್ನು ಪೂರೈಸ್ಬೇಕ್ರಿ. ಅದರಲ್ಲೂ ತಂದೆ ಜೀವನ ಪೂರ್ತಿ ಕೇಳಿ ಅಭ್ಯಾಸ ಇರೋದಿಲ್ಲ. ಅವರಿಗೆ ಅವ್ರದ್ದೇ ಆದ ಸ್ವಾಭಿಮಾನ ಇರುತ್ತೆ ರೀ. ಅವರು ಕೇಳುವ ಪರಿಸ್ಥಿತಿನ ತರಬಾರ್ದು. ಕೈ ತುಂಬ ದುಡ್ಡು ಕೊಡಿ, ನಿಮಗೆ ಎಷ್ಟಾಗುತ್ತೋ ಅಷ್ಟು. ಅರ್ಥ ಆಗುತ್ತೆ, ದುಡ್ಡಿನ ಏನು ಕಷ್ಟ ಎಲ್ಲರಿಗೂ ಇರುತ್ತೆ. ಎಲ್ಲ ಶ್ರೀಮಂತರಾಗಿರಲಿ, ಮಧ್ಯಮ ವರ್ಗದವರಾಗಿರಲಿ, ಬಡವರಾಗಿರಲಿ, ಜೀವನದಲ್ಲಿ ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ ಅಂತ ಹೇಳೋಕ್ಕಾಗುವಂಥವ್ರು ಬಹುಶಃ 1% ಜನ ಇದ್ದಾರೆ ಭೂಮಿ ಮೇಲೆ ಅಷ್ಟೇ. ಇನ್ನು ಮಿಕ್ಕಿ 99% ಜನದ್ದು ಅದೇ ಕತೆ. ನೀವು ಯಾವುದೇ ಹಂತದಲ್ಲಿರಲಿ, ನೀವು 5,000 ಸಂಬಳ ತಗೊಳ್ಳೋರಾಗಿರಿ, ನೀವು 5 ಕೋಟಿ ಸಂಬಳ ತಗೊಳ್ಳೋರಾಗಿರ್ರಿ, ಅವ್ರದ್ದು ಏನೇನೋ ಇರುತ್ತೆ ಕಮಿಟ್ಮೆಂಟ್ಸ್. ದುಡ್ಡು ಸಾಕಾಗ್ತಿಲ್ಲ ಅಂದ್ಕೊಂಡು ಅದು ಜೀವನದ ಜಂಜಾಟ ಇದ್ದಿದ್ದೆ. ಆದರೆ ತಂದೆ ತಾಯಿಯರ ಅವಶ್ಯಕತೆಗಳನ್ನು ಅರಿತು ಪೂರೈಸೋದು ಮಕ್ಕಳ ಪ್ರಥಮ ಆದ್ಯತೆ. ಆಗಿನ ಕಾಲದಲ್ಲಿ ಮಕ್ಕಳಂತೆ ಗೌರವಪೂರ್ವಕವಾಗಿ ಪೂರೈಸಬೇಕು. ಆಮೇಲೆ ನಿಮಗೆಷ್ಟಾಗುತ್ತೋ ಅಷ್ಟು ಅನುಭವಗಳನ್ನು ಅವರಿಗೆ ಕೊಡಿ. ಪಾಪ ಜೀವನ ಪೂರ್ತಿ ಎಲ್ಲವನ್ನು ಬಚ್ಚಿಟ್ಕೊಂಡು, ಅವರ ಆಸೆಗಳನ್ನು ಬಚ್ಚಿಟ್ಕೊಂಡು, ಎಲ್ಲವನ್ನು ಹಿಡಿದಿಟ್ಕೊಂಡು ಹಲ್ಲು ಕಚ್ಕೊಂಡು ಬದುಕಿರ್ತಾರೆ ನಮಗೋಸ್ಕರ. ಏನೇನು ಕೊಡೋಕ್ಕಾಗುತ್ತೆ ಕೊಡಿ. ತಾಯಿಗೆ ಒಂದು ರೇಷ್ಮೆ ಸೀರೆ ಇರ್ಬೋದು, ಒಡವೆ ಮಾಡಿಸೋದಿರ್ಬೋದು, ನಮ್ಮ ಶಕ್ತಿನಲ್ಲಿ ಎಷ್ಟಿದೆ ಅಷ್ಟು ಮಾಡಬೇಕು ರೀ. ಅಥವಾ ತಂದೆ ತಾಯಿಯರನ್ನ ಎಲ್ಲೋ ಒಂದು ಜಾಗಕ್ಕೆ ಕಳಿಸೋದಿರ್ಬೋದು. ಪಾಪ ಎಷ್ಟೋ ಜನ ತಂದೆ ತಾಯಿಯರು ಜೀವನ ಪೂರ್ತಿ ಎಲ್ಲೂ ಹೋಗಿರಲ್ಲ, ಅಯ್ಯೋ ದುಡ್ಡು ಖರ್ಚಾಗುತ್ತೆ ಬಿಡು, ಎಲ್ಲೋ ಒಂದು ಟ್ರಿಪ್ ಕಳಿಸಿ, ನೀವೇ ಎಲ್ಲ ಬುಕ್ ಮಾಡಿ ಎಲ್ಲ ಮಾಡಿ ಕಳಿಸಿ. ಎಷ್ಟೋ ಜನ ತಂದೆ ತಾಯಿಯರು ಲಕ್ಸುರಿ ಅನ್ನೋದನ್ನೇ ನೋಡಿರಲ್ಲ. ಆಡಂಬರ ಜೀವನ ಹೇಗಿರುತ್ತೆ, ಅಥವಾ ಒಂದು ದೊಡ್ಡ ಹೋಟ್ಲ್ ಅಂದರೆ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ನಿಮ್ಮ ಕೈಲಾಗುವುದಾದರೆ ಒಂದು ಸೇವಿಂಗ್ಸ್ ಅಂತ ಮಾಡಿ, ಒಂದು ಪ್ಲ್ಯಾನ್ ಮಾಡಿ, ತಂದೆ ತಾಯಿಯರನ್ನ ಬುಕ್ ಮಾಡಿ, ಒಂದು ಒಳ್ಳೆ ಹೋಟೆಲ್ 3 ಸ್ಟಾರ್ 5 ಸ್ಟಾರ್ ಹೋಟ್ಲ್ ಇರೋವಂಥ ಜಾಗಕ್ಕೆ ಒಂದು ಜಾಗವನ್ನು ಹುಡುಕಿ ಒಂದು ಹಾಲಿಡೇ ಬುಕ್ ಮಾಡಿ ಅವ್ರಿಗೆ ಕಳಿಸಿ. 2 ದಿನದ್ದು 3 ದಿನದ್ದು ಅವರ ಜೀವನ ಕಾಲದಲ್ಲಿ ನೆನಪಿಟ್ಕೋಬೇಕು. ಆ ಥರದ್ದು ಒಂದು ಅನುಭವ ಕೊಡೋಕ್ಕಾಗತ್ತಾ ಪ್ರಯತ್ನ ಮಾಡಿ. ದುಡ್ಡು ಜಾಸ್ತಿ ಇದ್ದರೆ ಯಾವುದೋ ಒಂದು ಕ್ರೂಸ್ ವೆಕೇಷನ್ಗೆ ಕಳಿಸ್ಬೋದು. ಇದೆಲ್ಲ ವೇಸ್ ಆಫ್ ಪೇಯಿಂಗ್ ದ ರೆಂಟ್ ರೀ. ನಮ್ಮ ಗುರುಗಳು ಹೇಳ್ತಾಯಿದ್ರು, ಪೇ ರೆಂಟ್ ಅಂತ ಹೇಳ್ತಾಯಿದ್ರಲ್ಲ, ಹಾಗೆ ಯಾವ ರೀತಿ ನಾವು ಅವರಿಗೆ ವಾಪಸ್ ಕೊಡ್ಬೋದು, ಅವರ ಮನಸ್ಸಿಗೆ ಸ್ವಲ್ಪ ಸಂತೋಷ ಕೊಡೋಕ್ಕೆ ಪ್ರಯತ್ನ ಪಡೋಣ ಅನ್ನೋವಂಥ ಮನೋಭಾವನೆ ಇದ್ಬಿಟ್ರೆ ಸಾಕು. ಅಪ್ಪ ಅಮ್ಮಂದರು ಒಂದು ಸ್ವಲ್ಪ ಸಂತೋಷ ಪಟ್ಕೊಟ್ರೆ ನಮಗೆ ತುಂಬ ಒಳ್ಳೆಯದಾಗತ್ತೆ ರೀ. ಇದು ಬರೀ ಶಾಸ್ತ್ರ ಜ್ಞಾನ ಅಲ್ಲ, ಸೈನ್ಸ್ ಆಲ್ಸೋ. ತಂದೆ ತಾಯಿಯರಿಗೆ ನಾವು ಕೊಟ್ಟ ಸಂತೋಷದಿಂದ ನಮಗೆ ಲಾಭ ಇದೆ. ಹೇಗೆ ಅಂತ ಬೇಕಾದ್ರೆ ಇನ್ನೊಂದು ಸಲ ವಿವರಿಸ್ತೀನಿ. ಒಟ್ಟಿನಲ್ಲಿ 2ನೇದು, ಅವರು ಕೇಳದೆ ಅವರ ಕೈ ತುಂಬ ಕೊಡಿ. ನಿಮ್ಮ ಕೈಲಾದ ಎಲ್ಲ ರೀತಿಯಲ್ಲಿ ಅವರಿಗೆ ಸಂತೋಷ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಬರೀ ದುಡ್ಡೇ ಅಂತಲ್ಲ, ಎಲ್ಲ ರೀತಿಯಲ್ಲೂ ಅವರಿಗೆ ಸಂತೋಷ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಅವ್ರ ಜೀವನದಲ್ಲಿ ಏನೇನು ನೋಡಿಲ್ಲ, ಅವರ ಆಸೆಗಳೇನು, ಅವರ ಬಯಕೆಗಳೇನು ಅನ್ನೋದನ್ನು ಅರಿತು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅವರ ಆಸೆಗಳನ್ನು ಪೂರೈಸಿ. ಪಾಪ ಎಷ್ಟೋ ಆಸೆಗಳನ್ನು ಅವರು ಪೂರೈಸಿಕೊಳ್ಳುವಂಥ ವಯಸ್ಸನ್ನು ದಾಟ್ಬಿಟ್ಟಿರ್ತಾರೆ. ಆದ್ರೂ ಏನೇನು ಮಾಡೋಕ್ಕಾಗುತ್ತೆ ಅಂತ ಒಂದು ಸಲ ಕೂತು ನಿಮ್ಮ ಅಪ್ಪ ಅಮ್ಮ ಯಾರು, ಅವರ ಜೀವನ ಹೇಗಿತ್ತು, ಅವರ ಆಸೆಗಳೇನಿತ್ತು ಅನ್ನೋದನ್ನು ಅರಿಯುವಂಥ ಪ್ರಯತ್ನ ಮಾಡಿ. ಅದನ್ನು ಅರಿತುಬಿಟ್ಟು ಒಂದು ಸಲ ತಂದೆ ತಾಯಿಯರ ಆಸೆಗಳನ್ನು ಪೂರೈಸಿ. ಆದರೆ ಕೆಲವೊಂದು ಸರ್ಪ್ರೈಸಸ್ ಕೊಡಿ. ಅವರು ಚೆನ್ನಾಗಿರ್ಬೇಕಲ್ಲೇನ್ರಿ. ಒಂದು ಸರ್ಪ್ರೈಸ್ ಬರ್ಡೇ ಪಾರ್ಟಿ ಮಾಡಿ ಅವರಿಗೋಸ್ಕರ. ಏನು ಹೆಚ್ಚಿಗೆ ದುಡ್ಡು ಬೇಕಾಗಿಲ್ಲ ರೀ. ಒಂದು ಪುಟ್ಟ ಕಪ್ ಕೇಕ್ ತಂದುಬಿಟ್ಟು ಅದ್ರ ಮೇಲೆ ಒಂದು ಕ್ಯಾಂಡಲ್ ಇಟ್ಬಿಟ್ಟು ತಂದೆ ತಾಯಿಯರ ಬರ್ಡೇನ ಸೆಲೆಬ್ರೇಟ್ ಮಾಡಿ. ಅವ್ರದ್ದು ಇಳಿ ವಯಸ್ಸಿನಲ್ಲಿ ಎಷ್ಟು ಸಂತೋಷ ಪಡ್ತಾರೆ, ಎಷ್ಟು ಆನಂದ ಆಗುತ್ತೆ ಅವರಿಗೆ. ನಮ್ಮ ಮಕ್ಕಳದ್ದು ಮಾಡ್ತೀವಲ್ವ ನಾವು ಪುಟ್ಟವರಿದ್ದಾಗ, ಅವರು ಇಳಿ ವಯಸ್ಸಿನಲ್ಲಿ ಒಂದು ಪುಟ್ಟ ಕೇಕ್ ತಂದುಬಿಟ್ಟು ಮಾಡಿ, ಅವರ ಆನಂದಕ್ಕೆ ಪಾರವೇ ಇರೋದಿಲ್ಲ. ಇಷ್ಟೇ ಸಣ್ಣ ಸಣ್ಣ
ರೀತಿಯಲ್ಲಿ ಅವರಿಗೆ ಸಂತೋಷವನ್ನು ಕೊಡ್ಬೋದು. ಹೇಗೆ ಸಣ್ಣ ಸಣ್ಣ ರೀತಿಯಲ್ಲೂ ನಾವು ಸಂತೋಷ ಕೊಡ್ಬೋದು ಅನ್ನೋದನ್ನು ಒಮ್ಮೆ ಕೂತು ಯೋಚಿಸಿ ಅನ್ನೋದಷ್ಟೇ ಕಿವಿ ಮಾತು. ಎರಡನೇದು. ಮೂರನೇದು, ಎಲ್ಲಕ್ಕಿಂತ ದೊಡ್ಡದು, ಇಳಿ ವಯಸ್ಸಿನಲ್ಲಿ ನಾವು ತಂದೆ ತಾಯಿಯರಿಗೆ ಕೊಡಬಹುದಾದಂಥದ್ದು ಸಮಯ. ಹೌದು, ನಮ್ಮ ಜೀವನದಲ್ಲಿ ನಾವು ಸಿಕ್ಕಾಪಟ್ಟೆ ಬ್ಯುಸಿಯಪ್ಪ, ಏನು ನಮಗೇನೊಂದು ಕೂತೊಂದು ಉಸಿರಾಡೋಕ್ಕೂ ಸಮಯ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತೀವಿ. ಹೌದು, ಸಂಸಾರದ ಜಂಜಾಟನೂ ಹಾಗೇ ಇದೆ. ಕೆಲಸಗಳು ಮಾಡಬೇಕು, ದುಡಿಬೇಕು, ಎಷ್ಟು ದುಡಿದ್ರೂ ಸಾಕಾಗ್ತಿಲ್ಲ, ಎಲ್ಲ ಕಡೆ ಹಣದುಬ್ಬರ, ಸಮಯ ಇಲ್ಲ, ಎಲ್ಲರೂ ಗಂಡ ಹೆಂಡ್ತಿನೂ ದುಡಿತಾರೆ, ಆಮೇಲೆ ಮಕ್ಕಳುಗಳು ಶಾಲೆ, ಓಟ, ಮನೆಗೆ ಬಂದು ಹಾಸಿಗೆ ಕಂಡ್ರೆ ಸಾಕು ಅನ್ನಂಗಾಗೋಗಿರುತ್ತೆ. ವಾರ ಪೂರ್ತಿ ಹೀಗೆ ನಡೆದೋಗುತ್ತೆ. ವೀಕೆಂಡ್ ಬಂದರೆ ಕೆಲಸಗಳು, ಸುಸ್ತು ಎಲ್ಲ ಸುಧಾರಿಸ್ಕೊಂಡು ಮತ್ತೆ ಓಡಬೇಕು. ಹೌದು, ಜೀವನದ ಒಂದು ಓಟ ಈ ಒಂದು ರಭಸ ತಲುಪಿ ಆಗಿದೆ. ಆದರೂ ಜೀವನದಲ್ಲಿ ಸಮತೋಲನ ಕಂಡುಕೊಳ್ಳೋದು ಬಹಳ ಮುಖ್ಯ. ಆದರೂ ತಂದೆ ತಾಯಿಯರ ಬಗ್ಗೆ ನಿಗಾ ವಹಿಸೋದು ತುಂಬ ಮುಖ್ಯ. ನಾನೇನು ಹೋಗಿ ಗಂಟೆಗಟ್ಟಲೆ ದಿನ ತಂದೆ ತಾಯಿಯರ ಹತ್ರ ಮಾತಾಡಿ ಅಂತ ಹೇಳ್ತಾ ಇಲ್ಲ. ಆದರೆ ನೀವು ಕೂತು ಒಮ್ಮೆ ಯೋಚಿಸಿದರೆ ದಾರಿ ಸಿಗುತ್ತೆ ಸಮಯ ಕೊಡೋದಕ್ಕೆ. ದಿನಕ್ಕೊಂದು ಮೆಸೇಜ್ ಕಳಿಸಿ ಪ್ರೀತಿಯಿಂದ, ಅಪ್ಪ ಹೇಗಿದ್ದೀರಾ, ನಿಮ್ಮ ದಿನ ಹೇಗಿದೆ, ಆರೋಗ್ಯ ನೋಡ್ಕೊಳ್ಳಿ, ವಾಕಿಂಗ್ ಮಾಡಿ, ಅಥವಾ ಏನು ನಿಮ್ಮದೇನು ಪದ್ಧತಿ ಇದೆ ಅದು. ನಾನೊಂದು ಉದಾಹರಣೆ ಹೇಳ್ತೆ. ಅಮ್ಮನಿಗೆ ದೂರ ಇದ್ದರೆ ಅಮ್ಮ ಒಂದು ಸಣ್ಣ ಕರೆ, ಅಮ್ಮ ಚೆನ್ನಾಗಿದೆಯಾ, ತಿಂಡಿ ತಿಂದ್ಯಾ, ಏನು ಮಾಡಿಕೊಂಡೆ, ಇವತ್ತಿನ ದಿನಚರಿಯನ್ನು ಹಾತೊರಿತಾ ಇರ್ತಾರೆ ರೀ ಅಪ್ಪ ಅಮ್ಮಂದರು. ಮಕ್ಕಳು ಫೋನ್ ಬರುತ್ತೆ ಅನ್ನೋದಕ್ಕೋಸ್ಕರ ಏನು ಮಾತಾಡೋದು ಅಂತ ಪಾಪ ಎಷ್ಟೋ ಸಲ ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರೂ ಅದನ್ನೇ ಕೇಳ್ತಾರೆ, ಊಟ ಆಯಿತಾ, ಕುಶಲೋಪರಿ ವಿಚಾರಿಸ್ತಾರೆ. ಅಷ್ಟೇ ರೀ ಬೇಕಾಗಿರೋದು ಅಪ್ಪ ಅಮ್ಮಂಗೆ. ಒಂದು ಫೋನ್ ಮಾಡಿ ಅಥವಾ ಒಂದು ಮೆಸೇಜ್ ಕಳಿಸಿ. ಫೋನ್ ಮಾಡೋದಕ್ಕೂ ಸಮಯ ಅಲ್ವಾ, ಒಂದು ಮೆಸೇಜ್ ಆದರೂ ಕಳಿಸಿ ದಿನಕ್ಕೊಂದು. ಆವಾಗವಾಗ ಮಾತಾಡಿಸಿ. ನಿಮ್ಮ ಒಂದು ಸಮಯಕ್ಕೋಸ್ಕರ ಕಾಯ್ತಾ ಇರೋದು. ದ ಗ್ರೇಟೆಸ್ಟ್ ಥಿಂಗ್ ಯು ಕ್ಯಾನ್ ಗಿವ್ ಬ್ಯಾಕ್ ಟು ಯುವರ್ ಪೇರೆಂಟ್ಸ್ ಈಸ್ ಯುವರ್ ಟೈಮ್. ನಿಮ್ಮ ಸಮಯ ಕೊಡೋದಿದೆಯಲ್ಲ ಬಹಳ ಮುಖ್ಯ. ಬಹಳ ಸಂತೋಷ ಪಡ್ತಾರೆ ಇಳಿ ವಯಸ್ಸಿನ ತಂದೆ ತಾಯಿಯರು. ತಂದೆ ಹತ್ರ ಹೋಗಿ ನೀವೇನಾದರೂ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡಿ ವಾರಕ್ಕೊಮ್ಮೆ, ಅವ್ರಿಗೆ ಅದೇನೋ ಹೇಳಲಾಗದ ತೃಪ್ತಿ. ಯಾರ ಹತ್ರ ಹೇಳ್ಕೊಳ್ಳಲ್ಲ ಅಪ್ಪಂದರು, ಆದರೆ ಬಹಳ ಸಂತೋಷ ಪಡ್ತಾರೆ. ನನ್ನ ಮಗ ಬಂದು ಕೂತ್ಕೊಂಡು ಅರ್ಧ ಗಂಟೆ ಮಾತಾಡ್ದ. ನಿಮ್ಮ ಜೀವನದ ಬಗ್ಗೆ ಹೇಳ್ಕೊಳ್ರಿ. ನೀವು ಕಂಡಿರೋದನ್ನೆಲ್ಲ ಅವ್ರು ಕಂಡುಬಿಟ್ಟೇ ಆ ವಯಸ್ಸಿಗೆ ಹೋಗಿರ್ತಾರೆ. ನಿಮ್ಮ ಜೀವನದ ಕಷ್ಟಗಳನ್ನು ಸಾಧ್ಯ ಆದರೆ ಹೇಳ್ಕೊಳ್ಳಿ. ಕಷ್ಟಗಳು ಹೇಳೋಕ್ಕೆ ಇಷ್ಟ ಅಲ್ವಾ? ನಿಮ್ಮ ಜೀವನದ ಪ್ರಯಾಣ ಹೇಗೆ ನಡೀತಾ ಇದೆ, ನಿಮ್ಮ ಭಾವನೆ ಏನಿದೆ, ನಿಮ್ಮ ಜೀವನ ಈಗಿನ ನಿಮ್ಮ ಮನಸ್ಥಿತಿ ಹೇಗಿದೆ, ನಿಮ್ಮ ಜೀವನದಲ್ಲಿ ನೀವು ಏನೇನು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀರಾ, ಅವರ ಅನುಭವದ ಮಾತುಗಳನ್ನ ಕೇಳಿ. ಮಾತಾಡೋದಕ್ಕೆ 1000 ವಿಷಯ ಹುಡುಕೋಬೋದು. ಈಗ ನಾವು ಈಗಿನ ಕಾಲದಲ್ಲಿ ನಮ್ಮ ಕೆಲಸಕ್ಕೆ ತಕ್ಕ ಹಾಗೆ ಎಲ್ಲೆಲ್ಲೋ ತೇಲ್ತಾ ಇರ್ತೀವಿ. ಅಪ್ಪ ಅಮ್ಮಂದ್ರೆ ಎಷ್ಟೋ ಜನ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕೆಂದರೆ ಜನ್ರೇಷನ್ ಗ್ಯಾಪ್ ಅಂತ ಇರುತ್ತಲ್ಲ. ನಾವು ಮಾತಾಡೋ ವಿಚಾರ, ನಮ್ಮ ಜೀವನದ ಜೀವನ ಕ್ರಮ, ಅವ್ರ ಜೀವನ ಕ್ರಮ ಬಹಳ ವಿಭಿನ್ನವಾಗಿರುತ್ತೆ. ಎಷ್ಟೋ ವಿಷಯಗಳು ಅವ್ರಿಗೆ ಗೊತ್ತಿರೋದಿಲ್ಲ, ನಮಗೆ ಗೊತ್ತಿರೋದು. ಹಾಗಂತ ಮಾತಾಡೋದಕ್ಕೆ ವಿಷಯ ಇಲ್ಲ ಅಂತಲ್ಲ, ಬೇಕಾದಷ್ಟು ವಿಷಯಗಳನ್ನು ಮಾತಾಡೋದು. ಇನ್ನೊಂದು ಬಹಳ ಮುಖ್ಯವಾದ ಕಿವಿ ಮಾತು ಹೇಳಬಲ್ಲೆ. ನೀವೇನು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ರೀ, ಸುಮ್ಮನೆ ಕೂತ್ಕೊಂಡು ಅವ್ರು ಮಾತಾಡೋದನ್ನು ಕೇಳಿಸ್ಕೊಳ್ಳಿ ಅರ್ಧ ಗಂಟೆ. ಅವ್ರದ್ದು 1000 ಇರುತ್ತೆ ಹೇಳೋದಕ್ಕೆ. ಹಿಂಗಾಯಿತು, ಹಂಗಾಯಿತು, ಅಲ್ಲಿ ವಾಕಿಂಗ್ ಅಸೋಸಿಯೇಷನಲ್ಲಿ ಹಿಂಗಾಯಿತು, ಅಥವಾ ಹಿಂಗೆ ನಡೀತಾ ಇದೆ, ಇದು ಅವ್ರೇನೋ ಒಂದು ಸೀರಿಯಲ್ ಕತೆ ಹೇಳ್ಬೋದು ನಿಮಗೆ, ಅಥವಾ ಏನೋ ಒಂದು ಇದು ಹೇಳ್ಬೋದು, ನಿಮ್ಮ ಜೀವನದ ಬಗ್ಗೆ ಕೇಳ್ಬೋದು. 1000 ಕ್ವಶನ್ಗಳು ಕೇಳೋ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ. 1000 ಕ್ವಶನ್ ಕೇಳ್ತಾರೆ ಆ ಟೈಮಲ್ಲಿ. ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಳ್ಳಿ, ಅದಕ್ಕೆಲ್ಲ ಉತ್ತರ ಕೊಡಿ. ಈಗಿನ ಕಾಲದಲ್ಲಿ ಏನು ಒಂದು ದೊಡ್ಡ ಸಮಸ್ಯೆ ಅಂತಂದರೆ, ಯಾರಿಗೂ ಅವ್ರದ್ದು ತಾಳ್ಮೆ ಅನ್ನೋದಿಲ್ಲ, ಕೇಳಿಸ್ಕೊಳ್ಳೋವಂಥ ಅಭ್ಯಾಸನೇ ಇಲ್ಲ. ನನ್ನ ಕಿವಿ ಮಾತೇನೆಂದ್ರೆ, ಏನಿಲ್ಲ ಅಂದರೂ ನಿಮ್ಮ ಹಿರಿಯ ತಂದೆ ತಾಯಿಗಳು ಏನಿರ್ತಾರೆ ಅವರ ಮಾತುಗಳನ್ನು ಅಟ್ಲೀಸ್ಟ್ ಆಲಿಸಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ವಾರದಲ್ಲಿ ಅಥವಾ ತಿಂಗಳಲ್ಲಿ ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ಅವ್ರ ಮಾತನ್ನು ಕೂತ್ಕೊಂಡು ಕೇಳಿಸ್ಕೊಂಡ್ರೆ ಅವ್ರಿಗೆ ಎಷ್ಟೋ ಸಮಾಧಾನ ಆಗುತ್ತೆ. ಇದೊಂದು ನನ್ನ ಕಿವಿ ಮಾತು. ತಂದೆ ಹತ್ರ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ. ಆದರೆ ಹತ್ತಿರದಲ್ಲಿದ್ದರೆ ಅಥವಾ ಸ್ವಲ್ಪ ಹೋಗುವ ಪರಿಸ್ಥಿತಿ ಇದ್ದರೆ ವಾರಕ್ಕೊಮ್ಮೆ ಹೋಗಿ ಅಥವಾ ತಿಂಗಳಿಗೊಮ್ಮೆ ಹೋಗಿ, ತಾಯಿಯನ್ನು ಒಂದು ಯಾವುದೋ ದೇವಸ್ಥಾನಕ್ಕೆ ತಾಯಿಯನ್ನು ಕರ್ಕೊಂಡು ಹೋಗಿ ಜೊತೆಯಲ್ಲಿ, ಅಥವಾ ಒಂದೇ ಮನೆಯಲ್ಲಿದ್ದ ವಾರಕ್ಕೊಮ್ಮೆ ತಾಯಿಯನ್ನು ಒಂದು ದೇವಸ್ಥಾನಕ್ಕೋ ಎಲ್ಲ ಒಂದು, ತಾಯಿ ಎಲ್ಲೋ ಮಾರ್ಕೆಟ್ಗೆ ಹೋಗೋ ಅಭ್ಯಾಸ ಇದೆಯಾ, ತಾಯಿ ಜೊತೆ ಮಾರ್ಕೆಟ್ಗೆ ಹೋಗಿ. ಅವರಿಗೆ ಆಗೋ ಖುಷಿಗೆ ಪಾರನೇ ಇರಲ್ಲ. ಅಯ್ಯೋ ನನ್ನ ಮಗ ನನ್ನ ಜೊತೆ ಮಾರ್ಕೆಟಿಗೆ ಬಂದ್ಬಿಟ್ಟ. ಈ ಥರ ರೀ ಸಣ್ಣ ಸಣ್ಣ ವಿಷಯಗಳು ಮಾಡೋದ್ರಿಂದ ನಮ್ಮ ಇಳಿ ವಯಸ್ಸಿನಲ್ಲಿರುವಂಥ ತಂದೆ ತಾಯಿಯರಿಗೆ ಬಹಳ ಆನಂದ ಕೊಡ್ಬೋದು. ಆ ಸಮಯ ಕೊಡೋದ್ರಲ್ಲಿ ಇದೊಂದು. ಹೌದು, ಈಗಿನ ಕಾಲದಲ್ಲಿ ಭಾಳ ಅತ್ತೆ ಸೊಸೆಯರಿಗೆ ಹೊಂದಾಣಿಕೆ ಇರಲ್ಲ. ಈಗಿನ ಕಾಲ ಅಂತಲ್ಲ, ಇದು ಅನಾದಿ ಕಾಲದಿಂದನೂ ಇಲ್ಲ ಅಂದ್ರೂ ನೀವು ನಿಮ್ಮ ದಾರಿ ಹುಡ್ಕೋಬೇಕು.
ಇದು ಗಂಡು ಮಕ್ಕಳಿಗೆ ಹೇಳ್ತಾ ಇರೋದು. ದಾರಿ ಹುಡುಕೋಬೇಕು ನಿಮ್ಮ ತಂದೆ ತಾಯಿಯರಿಗೆ ಸಮಯ ಕೊಡೋದು. ಹಾಗೆ ಹೆಣ್ಣು ಮಕ್ಕಳು ಅಷ್ಟೇ, ನಿಮ್ಮ ತವರು ಮನೆಯಲ್ಲಿ ನಿಮ್ಮ ತಂದೆ ತಾಯಿಯರು ಅಕಸ್ಮಾತ್ ಒಬ್ಬರೇ ಉಳಿದಿದ್ದರೆ ಅವ್ರಿಗೆ ಹೇಗೆ ಸಮಯ ಕೊಡೋದು? ಫೋನ್ನಲ್ಲಿ ಮಾತಾಡೋದು. ಹೆಣ್ಣುಮಕ್ಳಿಗೆ ಹೇಳೋದು ಅವಶ್ಯಕತೆ ಸ್ವಲ್ಪ ಕಮ್ಮಿ, ಯಾಕೆಂದರೆ ಬಹಳಷ್ಟು ಹೆಣ್ಣು ಮಕ್ಕಳು ದಿನನಿತ್ಯ ಅವ್ರ ತವ್ರ ಮನೆಯನ್ನು ವಿಚಾರಿಸ್ತಾರೆ, ಸಮಯ ಆದಾಗೆಲ್ಲ ನೋಡ್ಕೋತಾರೆ. ಆದ್ರೂ ಕಿವಿ ಮಾತಷ್ಟೇ, ತಂದೆ ತಾಯಿಯರ ಬಗ್ಗೆ ಗಮನ ಇರಲಿ, ಅವರಿಗೆ ಸಮಯ ಕೊಡಿ. ಅಕಸ್ಮಾತ್ ನೀವು ಕೊಡ್ತಾ ಇಲ್ಲ ಅಂದರೆ ಇದುವರೆಗೂ ದಯವಿಟ್ಟು ಕೂತು ಒಮ್ಮೆ ಯೋಚಿಸಿ, ಅವ್ರ ಬಗ್ಗೆನೂ ಸ್ವಲ್ಪ ಅವಾಗ ವಿಚಾರಿಸಿ. ಅವರು ನಿಮ್ಮಿಂದ ಎದುರು ನೋಡೋದು ಅಷ್ಟೇ ರೀ, ಒಂದು ಸ್ವಲ್ಪ ಒಂದೆರಡು ಮಾತು ಅವ್ರಿಗೆ ಕೊಡುವಂಥ ಸಮಯ. ಆದರೆ ಅವ್ರ ಜೊತೆ ಕೂತು ಒಂದು ಸ್ವಲ್ಪ ಸಮಯ ಕಳೀರಿ. ಇನ್ನೂ ಏನಂದರೆ, ವರ್ಷಕ್ಕೊಮ್ಮೆ ಎಲ್ಲಾದರೂ ಪ್ರವಾಸಕ್ಕೆ ಹೋಗಿ ಬನ್ನಿ ತಂದೆ ತಾಯಿ ಜೊತೆ. ನಾನು ಸುಮಾರು ವರ್ಷದಿಂದ ಈ ಅಭ್ಯಾಸ ಶುರು ಮಾಡ್ಕೊಂಡಿದ್ದೀನಿ. ನನ್ನ ತಾಯಿ ಜೊತೆ ಅಥವಾ ತಂದೆ ಜೊತೆ ಇಬ್ಬರು ಯಾರು ಬರ್ತಾರೋ ಅವ್ರ ಜೊತೆ ವರ್ಷಕ್ಕೊಂದು ಪ್ರವಾಸ ಹೋಗಿ ಬರ್ತೀನಿ. ನನ್ನ ತಾಯಿ ಜೊತೆ ಈಗ ಒಂದು 6 ವರ್ಷದಿಂದ ಹೋಗ್ತಾಯಿದ್ದೆ. ವರ್ಷಕ್ಕೆ ಒಂದು ಪ್ರವಾಸ, 7 ದಿನ ಅಥವಾ 6 ದಿನ ಎಲ್ಲೋ ಅವ್ರಿಗೆ ಎಲ್ಲೋ ಹೋಗೋಕೆ ಇಷ್ಟನೋ ಅಲ್ಲಿಗೆ ಇಬ್ಬರೂ ಜೊತೆನಲ್ಲಿ ಹೋಗಿ ಬರ್ತೀವಿ. ಸದ್ಯದಲ್ಲೇ ಒಂದು ತಾಯಿಯ ಜೊತೆ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ, ಅದನ್ನು ನಿಮ್ಮೊಂದಿಗೆ ಹಂಚ್ಕೋತೀವಿ ಹೇಗಿತ್ತು ಅನ್ನೋದನ್ನು. ಹಾಗೆ ಇನ್ನು ಎಷ್ಟೋ ತಂದೆ ತಾಯಿಯರು ಪಾಪ ಈಗಿನ ಕಾಲದಲ್ಲಿ ವೃದ್ಧಾಶ್ರಮ ಸೇರಿಬಿಟ್ಟಿರ್ತಾರೆ. ಕಾರಣಗಳು ಏನೇ ಇರಲಿ ರೀ, ಅವ್ರವ್ರದ್ದು ಪಾಪ ಸಂಸಾರದ ಅವ್ರವ್ರ ಕಕ್ಲಾತಿಗಳು, ಅವರವರ ಜೀವನದ ಅವಶ್ಯಕತೆಗಳು ಏನೇನೋ ಇರುತ್ತೆ ಕಥೆಗಳು. ಆದ್ರೂ ಅವ್ರ ವೃದ್ಧಾಶ್ರಮದಲ್ಲಿ ಇದ್ರೂ ಮಾತಾಡಿಸಿ, ಪ್ರೀತಿ ತೋರಿಸಿ. ಈಗ ನೀವು ಎಷ್ಟೋ ಮಕ್ಕಳುಗಳು ಹೋಗಿ ಫಾರಿನ್ಗಳು ಸೇರ್ಕೊಂಡ್ಬಿಟ್ಟಿರ್ತೀರ, ಎಷ್ಟೋ ಅಪ್ಪ ಅಮ್ಮಂದರು ಇಲ್ಲಿ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತಿರ್ತಾರೆ ಮನೆಗಳಲ್ಲೇ, ನನ್ನ ಮಕ್ಕಳು ಇಬ್ಬರು ಫಾರಿನಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಅಂತ ಹೊರಗಡೆ ಹೇಳ್ಕೊಳ್ಳೋದಿಲ್ಲ. ಆದರೆ ಕೊನೆಯ ತನಕನೂ ಮಕ್ಕಳ ಆ ಒಂದು ಒಡನಾಟಕ್ಕೋಸ್ಕರ ಹಂಬಲಿಸಿ ಅವ್ರ ಜೀವನನ ಕಳೀತಾ ಇರ್ತಾರೆ. ಜೀವನದ ಪ್ರತಿದಿನವೂ ಅಥವಾ ಯಾವಾಗುತ್ತೋ ಆವಾಗ ಬರೀ ವಾಟ್ಸಾಪ್ಗಳಲ್ಲಿ ಮಕ್ಕಳ ಜೊತೆ ಆ ಒಡನಾಟನ ಇಟ್ಕೊಂಡು ಜೀವನನ ಕಳೀತಾರೆ. ಕಿವಿಮಾತಿಷ್ಟೇ, ಮಕ್ಕಳನ್ನು ಸರ್ವಸ್ವ ಅಂದುಕೊಂಡು ಅಪ್ಪ ಅಮ್ಮಂದರು ಬೆಳೆಸಿರ್ತಾರೆ. ಮಕ್ಕಳಾದವರು ಒಂದು ಮಧ್ಯಮ ವಯಸ್ಸಿಗೆ ಬಂದಾಗ ಆ ಮುದಿ ತಂದೆ ತಾಯಿಯರ ಅವರ ಭಾವನೆಗಳ ಬಗ್ಗೆ ಗಮನ ಕೊಡೋದು ಬಹಳ ಮುಖ್ಯ. ಅವರಿಗೆ ಆದಷ್ಟು ಸಮಯ ಕೊಡಿ, ಅದು ನನ್ನ ಕಿವಿ ಮಾತು. ಒಟ್ಟಿನಲ್ಲಿ ಅವರು ಇಳಿ ವಯಸ್ಸಿನಲ್ಲಿ ನಿಮ್ಮ ಮಕ್ಕಳ ಸಮನಾಗಿ ಕಾಣಿ. ನಿಮ್ಮ ಮಕ್ಕಳನ್ನ ಹೆಂಗೆ ನೋಡ್ಕೊತಾ ಇರ್ತೀರಲ್ಲ, ಇದಿಷ್ಟು ಇವತ್ತು ಹೇಳಿದ ಸಂಚಿಕೆಯ ಸಾರಾಂಶ ಒಂದೇ ಒಂದು ಕಿವಿ ಮಾತಲ್ಲಿ ಹೇಳಬೇಕಾದ್ರೆ, ನಿಮ್ಮ ಮಕ್ಕಳನ್ನು ನೀವು ಇವತ್ತು ಹೇಗೆ ಕಾಣ್ತಾ ಇದ್ದೀರಲ್ಲ ಅದೇ ಥರ ನಿಮ್ಮ ಮುದಿ ತಂದೆ ತಾಯಿಯರನ್ನು ಕಾಣೋಕ್ಕೆ ಶುರು ಮಾಡಿದರೆ ನೀವು ಸರಿಯಾದ ಕೆಲಸ ಮಾಡ್ತಿದ್ದೀರಾ ಅಂತ ಅರ್ಥ. ಹಾಗಾಗಿ ನಿಮ್ಮ ಮಕ್ಕಳನ್ನು ಹೆಂಗೆ ನೀವು ನೋಡ್ಕೋತೀರಾ, ಎಷ್ಟು ಪ್ರೀತಿ ತೋರಿಸ್ತೀರಾ, ಅವರ ಹೆಂಗೆ ನಿಮಗೆ ಮೊದಲ ಆದ್ಯತೆ ಆಗಿರ್ತಾರೆ, ಅದೇ ಥರ ಮೊದಲ ಆದ್ಯತೆ ಆಗದಿದ್ದರೂ ಪರವಾಗಿಲ್ಲ, ನಿಮಗಿನ ಮುಂಚಿನ ಆದ್ಯತೆ ಆಗಲಿ, ಅಟ್ಲೀಸ್ಟ್ 2ನೇ ಆದ್ಯತೆ ಆಗಲಿ ನಿಮ್ಮ ಮುದಿ ತಂದೆ ತಾಯಿಯರು. ಆಮೇಲೆ ನೀವು ಬನ್ನಿ, ನೀವು ನಿಮ್ಮ ಮಡದಿ. ಈ ಮನೋಭಾವನ ಬೆಳೆಸ್ಕೊಂಡ್ರೆ ನಮ್ಮನ್ನು ಸಾಕಿ ಸಲಹಿದ ಆ ದೇವರುಗಳಿಗೆ ನಾವು ಸ್ವಲ್ಪ ಮಟ್ಟಿಗಾದರೂ ಆ ಋಣ ತೀರಿಸುವಂಥ ಪ್ರಯತ್ನವನ್ನು ಮಾಡ್ಬೋದು. ನೆನಪಿರಲಿ, ಎಲ್ಲದಕ್ಕಿಂತ ಮುಖ್ಯ ಮೊದಲನೇದು ಗೌರವ. ಅವರ ಕೊನೆಯ ಉಸಿರಿನವರೆಗೂ ಗೌರವಪೂರ್ವಕವಾಗಿ ನಡ್ಕೊಳ್ಳಿ. 2ನೇದು ದುಡ್ಡು ಅಥವಾ ಅವರ ಅವಶ್ಯಕತೆಗಳು. ಅವರು ಕೇಳದೆಯೇ ಅವರಿಗೆ ಬೇಕಾದಷ್ಟು ಅಥವಾ ಬೇಕಾದಕ್ಕಿಂತ ಹೆಚ್ಚಾಗಿ ಅವರಿಗೆ ಕೊಡಿ, ಕೈ ತುಂಬ ಕೊಡಿ. ಅವರನ್ನು ಸಂತೋಷಪಡಿಸಿ, ಸಂತೃಪ್ತಿಪಡಿಸಿ ಮುಖ್ಯ. 3ನೇದು ಸಮಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಕೊಡಬಹುದಾದಂಥದ್ದು ಸಮಯ. ಅವರ ಜೊತೆಗೆ ಸ್ವಲ್ಪ ಕಾಲ ಕಳೆಯಿರಿ, ಸಮಯ ಕೊಡಿ. ಪ್ರತಿದಿನ ಪ್ರೀತಿ ತೋರಿಸಿ. ಒಂದು ಮೆಸೇಜು, ಒಂದು ಕಾಲು, ಅವ್ರ ಜೊತೆ ಕೂತು ಮಾತಾಡೋದು, ಇಲ್ಲ ಅವ್ರ ಜೊತೆ ಒಂದು ಪ್ರವಾಸ ಹೋಗೋದು, ಅವ್ರ ಜೊತೆನೂ ಸಮಯ ಕಳೆಯಿರಿ. ಅವ್ರನ್ನ ಒಂದಿನ ಫಿಲಮ್ ಕರ್ಕೊಂಡೋಗಿ. ಬರೀ ನೀವು ನಿಮ್ಮ ತಂದೆ ಫಿಲಮ್ಗೆ ಹೋದ್ರೆ ಹೆಂಗಿರುತ್ತೆ, ಇಳಿ ವಯಸ್ಸಿನಲ್ಲಿ ಅವ್ರನ್ನ ಕರ್ಕೊಂಡು ಪ್ರಯತ್ನ ಪಡಿ. ಮೊದಲಿಗೆ ಒಂದು ಸ್ವಲ್ಪ ಮುಜುಗರ ಆಗ್ಬೋದು, ಅಭ್ಯಾಸ ಇಲ್ಲದಲ್ಲಿರ್ಬೋದು, ಏನೇ ಅನಿಸ್ಬೋದು. ಪ್ರಯತ್ನ ಪಡಿ, ಬನ್ನಿ ಹೋಗೋಣ. ಬೇಕಾದಷ್ಟು ಆ ಥರದ್ದು ಚಟುವಟಿಕೆಗಳನ್ನು ಮಾಡ್ಬೋದು. ಬರೀ ತಂದೆ ತಾಯಿಯರನ್ನು ಕರ್ಕೊಂಡು ಹೋಗಿ ಆ ಒಂದು ಸಮಯ ಕಳೀರಿ ಅಥವಾ ಅದೊಂದು ಚಟುವಟಿಕೆ ಮಾಡಿ ನೋಡಿ. ಒಟ್ಟಿನಲ್ಲಿ ಇದು 3ಕ್ಕೂ ಯಾವುದೇ ಕಾರಣಕ್ಕೂ ದಯವಿಟ್ಟು ಮುದಿ ತಂದೆ ತಾಯಿಯರಿಗೆ ಕೊರತೆ ಮಾಡಬೇಡಿ. ಕಣ್ಣಲ್ಲಿ ಕಣ್ಣಿಟ್ಟು ಅಂಗೈಯಲ್ಲಿ ಎತ್ತಿ ಸಾಕಿರ್ತಾರೆ ನಮ್ಮನ್ನು. ಈ ಒಂದು ಚಿಕ್ಕ 3 ವಿಧದಲ್ಲಿ ಅವರ ಋಣವನ್ನು ತೀರಿಸುವ ಪ್ರಯತ್ನ ಮಾಡಬಹುದು ಅನ್ನೋದು ನನ್ನ ಕಿವಿ ಮಾತು. ದಯವಿಟ್ಟು ಒಮ್ಮೆ ಯೋಚಿಸಿ.
ಶುಭವಾಗಲಿ.